ಬ್ರಹ್ಮಾಂಡದ ನಿಯಮಗಳು, ದೈವಿಕ ಕರ್ತವ್ಯ ಮತ್ತು ಅಪಾರ ಭಕ್ತಿಯನ್ನು ಸಾರುವ ಸಾವಿರಾರು ವರ್ಷಗಳಿಂದ ನಮ್ಮ ಸಂಸ್ಕೃತಿಯನ್ನೇ ರೂಪಿಸಿದ ಅದ್ಭುತ ಕಥೆಯೊಂದನ್ನು ಇಂದು ನಾವು ಬಿಚ್ಚಿಡಲಿದ್ದೇವೆ. ಇದು ಕೇವಲ ಒಂದು ಕಥೆಯಲ್ಲ, ಇಡೀ ಮಾನವ ಕುಲಕ್ಕೆ ಮಾರ್ಗದರ್ಶನ ನೀಡುವ ಒಂದು ಮಹಾಕಾವ್ಯ. ಈ ಆಳವಾದ ವಿಶ್ಲೇಷಣೆಯ ಮೂಲಕ ಈ ರೋಮಾಂಚಕ ಕಾವ್ಯದ ಮೂಲತತ್ವಗಳನ್ನು ಅತ್ಯಂತ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳೋಣ. ರಾಮಾಯಣದ ಪಠಣವು ಒಂದು ಪವಿತ್ರ ಪಯಣವಾಗಿದೆ. ಇದು ಧರ್ಮ ಮತ್ತು ಬ್ರಹ್ಮಾಂಡದ ಸಾಮರಸ್ಯದ ಶಾಶ್ವತ ಮಾರ್ಗವನ್ನು ಬೆಳಗಿಸುತ್ತಿದೆ. ಮೂಲ ಗ್ರಂಥಗಳ ಪ್ರಕಾರ ಇದು ಕೇವಲ ಒಂದು ಸಾಹಿತ್ಯದ ಓದುವಿಕೆಯಲ್ಲ, ಇದೊಂದು ಪವಿತ್ರವಾದ ಆಧ್ಯಾತ್ಮಿಕ ಅನುಭವ. ಈ ಸಾಲುಗಳು ನಮ್ಮನ್ನು ನೇರವಾಗಿ ಈ ಗ್ರಂಥದ ಪವಿತ್ರ ಬೇರುಗಳಿಗೆ ಕರೆದೊಯ್ತವೆ. ಬ್ರಹ್ಮಾಂಡದ ಸಮತೋಲನವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದನ್ನ ಕಲಿಸುವ ಒಂದು ಶಾಶ್ವತವಾದ ಮಾರ್ಗದರ್ಶಿ ಇದು. ಸರಿ, ಈಗ ಇದರ ಬಗ್ಗೆ ಆಳವಾಗಿ ತಿಳಿಯೋಣ. ಈ ಬೃಹತ್ ಪುರಾಣವನ್ನು ಅರ್ಥಮಾಡಿಕೊಳ್ಳಲು ನಮ್ಮ ಮುಂದಿರುವ ಸ್ಪಷ್ಟವಾದ ಹಾದಿ ಹೀಗಿದೆ. ಮೊದಲು ಪವಿತ್ರ ಮಹಾಕಾವ್ಯದ ಮೂಲಗಳು, ನಂತರ ಧರ್ಮದ ಪರಿಕಲ್ಪನೆ, ಮೂರನೆಯದಾಗಿ ವನವಾಸದ ಪಯಣ, 4 ಲಂಕೆಯ ಮಹಾಯುದ್ಧ, 5 ಮರಳುವಿಕೆ ಮತ್ತು ಬ್ರಹ್ಮಾಂಡದ ಮರುಸ್ಥಾಪನೆ, ಹಾಗೂ ಅಂತಿಮವಾಗಿ ಪಠಣದ ಶಕ್ತಿ. ವಿಭಾಗ 1: ಪವಿತ್ರ ಮಹಾಕಾವ್ಯದ ಮೂಲಗಳು, ಆಧ್ಯಾತ್ಮಿಕ ಪಯಣದ ಬೇರುಗಳು. ಯಾವುದೇ ಮಹಾಕಾವ್ಯವನ್ನು ಅರ್ಥಮಾಡಿಕೊಳ್ಳುವ ಮುನ್ನ ಅದರ ಮೂಲವನ್ನು ತಿಳಿಯುವುದು ಬಹಳ ಮುಖ್ಯ ಅಲ್ವಾ? ಇದು ಕೇವಲ ಮಹರ್ಷಿ ವಾಲ್ಮೀಕಿಯವರ ಬರವಣಿಗೆ ಮಾತ್ರವಲ್ಲ, ಬದಲಾಗಿ ಭಗವಾನ್ ಮುರುಗನವರ ಪವಿತ್ರ ಪಠಣದ ಮೂಲಕ ಹರಿದು ಬಂದ ದೈವಿಕ ಜ್ಞಾನ ಇದು ಎಂದು ಮೂಲಗಳು ಹೇಳ್ತವೆ. ಆದ್ದರಿಂದಲೇ ರಾಮಾಯಣ ಕೇವಲ ರಾಜರ, ಯುದ್ಧಗಳ ಅಥವಾ ರಾಕ್ಷಸರ ಕಥೆಯಲ್ಲ, ಅತ್ಯಂತ ಸಂಕೀರ್ಣವಾದ ತತ್ವಶಾಸ್ತ್ರ ಮತ್ತು ನೈತಿಕತೆಯನ್ನು ಒಂದು ಸಾಹಸಮಯ ಕಥೆಯ ರೂಪದಲ್ಲಿ ಹೇಳುವ ಅದ್ಭುತವಾದ ವಾಹನ ಇದು. ವಿಭಾಗ 2: ಧರ್ಮದ ಪರಿಕಲ್ಪನೆ, ತಾತ್ವಿಕ ಆಧಾರ. ಹಾಗಾಗಿ ಇಲ್ಲಿನ ಅತ್ಯಂತ ಪ್ರಮುಖ ಅಂಶ ಏನಪ್ಪಾ ಅಂದ್ರೆ ಈ ಧರ್ಮ ಎಂಬ ಪರಿಕಲ್ಪನೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಇಡೀ ಕಥೆಯ ಪಾತ್ರಗಳ ಉದ್ದೇಶ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಧರ್ಮ ಅಂದ್ರೆ ಕೇವಲ ರಿಲಿಜನ್ ಅಲ್ಲ, ಇದು ಇಡೀ ಬ್ರಹ್ಮಾಂಡವನ್ನು ಹಿಡಿದಿಟ್ಟಿರುವ ಶಕ್ತಿ, ಪ್ರತಿಯೊಬ್ಬ ವ್ಯಕ್ತಿಯ ಸಹಜ ಕರ್ತವ್ಯ ಮತ್ತು ಸದಾಚಾರ. ಮುಂದೆ ನಾವು ನೋಡುವ ಪ್ರತಿಯೊಂದು ಘಟನೆ, ಪ್ರತಿಯೊಂದು ತ್ಯಾಗವೂ ಇದೇ ಧರ್ಮವನ್ನು ಎತ್ತಿ ಹಿಡಿಯುವ ಪ್ರಯತ್ನವೇ ಆಗಿದೆ. ಮತ್ತಿದು ಅದ್ಭುತವಾಗಿ ಏನನ್ನು ವಿವರಿಸುತ್ತೆ ಅಂದ್ರೆ ನೈತಿಕತೆಯ 2 ವಿರುದ್ಧ ತುದಿಗಳನ್ನು. ಒಂದು ಕಡೆ ರಾಮ, ಈತ ಕೇವಲ ಒಬ್ಬ ನಾಯಕನಲ್ಲ, ಆತ ಧರ್ಮದ ಜೀವಂತ ರೂಪ. ಆತನ ಪ್ರತಿಯೊಂದು ಹೆಜ್ಜೆಯೂ ಸದಾಚಾರದ್ದು. ಮತ್ತೊಂದೆಡೆ 10 ತಲೆಗಳ ರಾವಣ, ಆತ ಅಹಂಕಾರ, ದುರಾಸೆ ಮತ್ತು ನಿಯಂತ್ರಣವಿಲ್ಲದ ಇಚ್ಛೆಗಳ ಪ್ರತೀಕ, ಅಂದರೆ ಅಧರ್ಮದ ಸ್ವರೂಪ. ಈ 2 ಶಕ್ತಿಗಳ ನಡುವಿನ ಸಂಘರ್ಷವೇ ಕಥೆಯ ಜೀವಾಳ. ವಿಭಾಗ 3: ವನವಾಸದ ಪಯಣ, ಅಡೆತಡೆ ಮತ್ತು ಕರ್ತವ್ಯದ ಪರೀಕ್ಷೆ. ಈ ಕಾಲಮಾನದ ನಕ್ಷೆಯನ್ನು ಒಮ್ಮೆ ಗಮನಿಸಿ. ಇದು ಕಥೆಯ ಚಲನೆಯನ್ನು ಎಷ್ಟು ಸ್ಪಷ್ಟವಾಗಿ ತೋರಿಸುತ್ತೆ ನೋಡಿ. ಅಯೋಧ್ಯೆಯಲ್ಲಿ ಶುರುವಾಗುವ ಭವ್ಯವಾದ ಬದುಕು ಹಠಾತ್ತನೆ 14 ವರ್ಷಗಳ ಕಠಿಣ ವನವಾಸವಾಗಿ ಬದಲಾಗುತ್ತೆ. ಅಲ್ಲಿಂದ ಸೀತೆಯ ಅಪಹರಣದ ಮೂಲಕ ಸಂಘರ್ಷ ತನ್ನ ತಾರಕಕ್ಕೇರುತ್ತೆ ಮತ್ತು ಅಂತಿಮವಾಗಿ ಮಹಾಯುದ್ಧದಲ್ಲಿ ಪರಿಹಾರವನ್ನು ಕಂಡುಕೊಳ್ಳುತ್ತದೆ. ಈ ಘಟನೆ ಇಡೀ ಕಥೆಯ ಗತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತದೆ. ಚಿನ್ನದ ಜಿಂಕೆ ಎಂಬ ಭ್ರಮೆ, ಇದು ಕೇವಲ ಪುರಾಣದ ಕಥೆ ಮಾತ್ರ ಅಲ್ಲ, ನಮ್ಮೆಲ್ಲರ ನಿಜ ಜೀವನಕ್ಕೂ ಬಹಳ ಹತ್ತಿರವಾದದ್ದು. ಆಕರ್ಷಕವಾದ ಭ್ರಮೆಗಳು ನಮ್ಮನ್ನು ದಾರಿ ತಪ್ಪಿಸಿದಾಗ ನಾವು ಏನನ್ನು ಕಳೆದುಕೊಳ್ಳಬಹುದು ಅನ್ನೋದನ್ನ ಇದು ಸಾರುತ್ತೆ. ಸೀತೆಯ ಅಪಹರಣ ಕೇವಲ ಒಬ್ಬ ವ್ಯಕ್ತಿಯ ಕಳ್ಳತನವಲ್ಲ, ಅದು ಬ್ರಹ್ಮಾಂಡದ ಸಮತೋಲನವನ್ನೇ ಕಡುವ ಒಂದು ಭೀಕರ ಕೃತ್ಯ. ವಿಭಾಗ 4: ಲಂಕೆಯ ಮಹಾಯುದ್ಧ, ಬ್ರಹ್ಮಾಂಡದ ಶಕ್ತಿಗಳ ಘರ್ಷಣೆ. ಈ ಯುದ್ಧದ ತಯಾರಿಯಲ್ಲಿ ನಾವು ಕಾಣುವುದು ಭಕ್ತಿಯ ಅತ್ಯುನ್ನತ ರೂಪಗಳನ್ನು. ಹನುಮಂತನ ಅಚಲವಾದ ನಿಷ್ಠೆ ಮತ್ತು ಅಪಾರ ಶಕ್ತಿ, ಸೀತೆಯನ್ನು ರಕ್ಷಿಸುವ ಪ್ರಯತ್ನದಲ್ಲಿ ಪ್ರಾಣವನ್ನೇ ಅರ್ಪಿಸಿದ ಜಟಾಯುವಿನ ಪರಮತ್ಯಾಗ, ಮತ್ತು ಕಡಲಿಗೆ ಸೇತುವೆ ನಿರ್ಮಿಸಿದ ವಾನರ ಸೈನ್ಯದ ಒಗ್ಗಟ್ಟು. ಇವೆಲ್ಲವೂ ಭಕ್ತಿ ಮತ್ತು ಕರ್ತವ್ಯನಿಷ್ಠೆಗೆ ಅತ್ಯುತ್ತಮ ಉದಾಹರಣೆಗಳು. ಇಲ್ಲಿ ಬರುವ ಒಂದು ಅತ್ಯಂತ ಆಸಕ್ತಿದಾಯಕ ಮತ್ತು ಮುದ್ದಾದ ಸನ್ನಿವೇಶ ಏನಪ್ಪಾ ಅಂದ್ರೆ, ಯುದ್ಧಭೂಮಿಯಲ್ಲಿ ಗಾಯಗೊಂಡ ಲಕ್ಷ್ಮಣನಿಗೆ ಸಂಜೀವಿನಿ ಮೂಲಿಕೆ ಬೇಕಾದಾಗ ಹನುಮಂತ ಆ ಗಿಡ ಯಾವುದು ಅಂತ ಗುರುತಿಸಲು ಸಾಧ್ಯವಾಗದೆ ಗೊಂದಲಕ್ಕೀಡಾಗ್ತಾನೆ. ಆದರೆ ಆತ ಸುಮ್ಮನೆ ವಾಪಸ್ ಬರೋದಿಲ್ಲ, ಬದಲಾಗಿ ಇಡೀ ಪರ್ವತವನ್ನೇ ಎತ್ಕೊಂಡು ಬಂದ್ಬಿಡ್ತಾನೆ. ಖಂಡಿತವಾಗಿಯೂ ಹನುಮಂತನ ಮುಗ್ಧತೆ ಮತ್ತು ಆತನ ಸಂಪೂರ್ಣ ಸಮರ್ಪಣಾಭಾವ ಎಂಥದ್ದು ಅನ್ನೋದನ್ನ ಇದು ನಮಗೆ ತೋರಿಸುತ್ತೆ. ವಿಭಾಗ 5: ಮರಳುವಿಕೆ ಮತ್ತು ಬ್ರಹ್ಮಾಂಡದ ಮರುಸ್ಥಾಪನೆ, ಸದಾಚಾರದ ವಿಜಯ. ಈಗ ಮುಂದಿನ ಹಂತಕ್ಕೆ ಹೋಗೋಣ ಮತ್ತು ಇದು ಹೇಗೆ ರೂಪುಗೊಳ್ಳುತ್ತೆ ಅಂತ ನೋಡೋಣ. ಇಲ್ಲಿ 3 ಪ್ರಮುಖ ಹಂತಗಳಿವೆ. ಮೊದಲು ಅಹಂಕಾರದ ಪ್ರತೀಕವಾದ ರಾವಣನ ಅಂತ್ಯ,
ಅಂದ್ರೆ ನಮ್ಮ ಆಂತರಿಕ ರಾಕ್ಷಸರನ್ನು ಕೊಂದರೆ ಮಾತ್ರ ಬಾಹ್ಯ ಪ್ರಪಂಚದಲ್ಲಿ ಶಾಂತಿ ಸಾಧ್ಯ. ನಂತರ ಸೀತೆಯೊಡನೆ ಪುನರ್ಮಿಲನ, ಕೊನೆಯದಾಗಿ ಅಯೋಧ್ಯೆಗೆ ಮರಳುವುದು. ಇದು ಕೇವಲ ಒಬ್ಬ ರಾಜನಿಗೆ ನೀಡಿದ ಸ್ವಾಗತವಲ್ಲ, ಬದಲಾಗಿ ಇಡೀ ಜಗತ್ತಿನಲ್ಲಿ ಧರ್ಮ ಮರುಸ್ಥಾಪನೆಯಾದ ಸಂಭ್ರಮ. ವಿಭಾಗ 6 ಪಠಣದ ಶಕ್ತಿ. ಈ ಪ್ರಾಚೀನ ಕಥೆ ಇಂದಿಗೂ ಏಕೆ ಪ್ರಸ್ತುತವಾಗಿದೆ? ಈಗ ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ವಿಷಯ ಏನಪ್ಪಾ ಅಂದ್ರೆ, ಈ ಕಾವ್ಯದ ಪಠಣ ಕೇವಲ ಒಂದು ಸಂಪ್ರದಾಯ ಮಾತ್ರ ಅಲ್ಲ, ಅದೊಂದು ಸಕ್ರಿಯವಾದ ಆಧ್ಯಾತ್ಮಿಕ ಅಭ್ಯಾಸ. ಪ್ರತಿದಿನ ನಮ್ಮ ಜೀವನದಲ್ಲಿ ಎದುರಾಗುವ ನೈತಿಕ ಗೊಂದಲಗಳು ಮತ್ತು ಧರ್ಮಸಂಕಟಗಳನ್ನು ಎದುರಿಸಲು ಇದು ನಮಗೆ ದಾರಿದೀಪವಾಗುತ್ತದೆ. ಈ ಕಥೆಯ ಮೌಲ್ಯಗಳ ಜೊತೆ ನಿರಂತರವಾಗಿ ಬೆರೆಯುವುದರಿಂದ ನಮ್ಮ ಆಂತರಿಕ ನೈತಿಕ ದಿಕ್ಸೂಚಿಯು ಬ್ರಹ್ಮಾಂಡದ ಸತ್ಯದೊಂದಿಗೆ ಸಮತೋಲನವನ್ನು ಕಂಡುಕೊಳ್ಳುತ್ತದೆ. ಈ ಅದ್ಭುತವಾದ ಪಯಣವನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಪ್ರಶ್ನೆ ಉಳಿಯುತ್ತದೆ. ಸದಾಚಾರದ ಅಂತಿಮ ವಿಜಯಕ್ಕೆ ಯಾವಾಗಲೂ ಅಂತಿಮ ವೈಯಕ್ತಿಕ ತ್ಯಾಗದ ಅಗತ್ಯವಿದೆಯಾ? ಒಮ್ಮೆ ಯೋಚಿಸಿ, ಇಡೀ ಕಥೆಯಲ್ಲಿ ರಾಮ, ಸೀತೆ, ಜಟಾಯು, ಹನುಮಂತ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಅಪಾರವಾದ ತ್ಯಾಗಗಳನ್ನು ಮಾಡಿದ್ದಾರೆ. ಸತ್ಯ ಮತ್ತು ಧರ್ಮ ಜಯಗಳಿಸಬೇಕಾದರೆ ವೈಯಕ್ತಿಕ ಸುಖವನ್ನು ತ್ಯಜಿಸುವುದು ಅನಿವಾರ್ಯವೇ? ಈ ಪ್ರಶ್ನೆ ಖಂಡಿತವಾಗಿಯೂ ನಮ್ಮ ಆದ್ಯತೆಗಳ ಬಗ್ಗೆ ನಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ. ಈ ಆಳವಾದ ಚಿಂತನೆಯೊಂದಿಗೆ ನಮ್ಮ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಕಲಿಯುವ ಈ ಪಯಣ ಹೀಗೆಯೇ ಮುಂದುವರಿಯಲಿ.